ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಈ ಟೋಪಿ ಸರ್ಕಾರ ಇಷ್ಟು ದಿನ ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ. ನಾವು ಸರ್ವೆ ಮಾಡಿದಿರಿ. ನಾನು ಇಲ್ಲಿ ಬರಕ್ ಮುಂಚೆ ನಮ್ಮ ನಾಯಕರುಗಳೆಲ್ಲ ಇಲ್ಲೆಲ್ಲ ಇದ್ದಾರೆ, ತಮೇಶ್ ಗೌಡ ಎಲ್ಲ ಸರ್ವೆ ಮಾಡಿದ್ರಿ ಕಳೆದ 6-7 ದಿನದಿಂದ. ಎಲ್ಲರೂ ಕೂಡ ಇವಾಗ ನಾನು ಮಾತಾಡಿಸ್ದೆ, ಮಾಧ್ಯಮದಿಂದನೂ ಮಾತಾಡಿಸ್ದೆ. ಕೆಲವರೆಲ್ಲ ಆಂಧ್ರ, ಅದೇ ಊರು ಪೆನಗೊಂಡ. ಅವಳು ಹೇಳ್ತಾಳೆ 25 ವರ್ಷದಿಂದ ಇಲ್ಲೇ ಇದ್ದೆ ಅಂತ. ನಿನಗೆ ವಯಸ್ಸು ಎಷ್ಟಮ್ಮ ಅಂದ್ರೆ 28 ವರ್ಷ ಅಂತಾಳೆ. 2 ವರ್ಷಕ್ಕೆ ಹೆಂಗ್ ನಡ್ಕೊಂಡ್ ಬಂದ್ಬಿಟ್ಲಿ ಇಲ್ಲಿಗೆ? ಸಾಧ್ಯನಾ? ಇನ್ ಕೆಲವರು ಕೇರಳ ಅಂತ ಹೇಳ್ತಾರೆ. ಅವರನ್ನು ಕೂಡ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದೀಯಾ ಅಂದ್ರೆ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೀನಿ ಅಂತಾರೆ. ಏನಪ್ಪಾ ಇದು? ಏನನ ಒಳ ಉಳೋ ಜಾಗ ಆಯ್ತಾ ಇಲ್ಲೆಲ್ಲನ? ಒಳ ಉಳೋ ಜಾಗ ಆಯ್ತಾ ಇಲ್ಲೆಲ್ಲನ ಅಂದ್ರೆ ಅಪ್ಪಟ ಸುಳ್ಳು. ನಾನು ಬರ್ತಾ ಇದ್ದೀನಿ, ನಾನು ಮತ್ತು ಛಲವಾದಿ ಮತ್ತು ನಮ್ಮ ಅಶ್ವಥ್ ನಾರಾಯಣ ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣನೇ ನೆನ್ನೆ ಇಲ್ಲಿ ಬಂದು ಮುಖಂಡರುಗಳೆಲ್ಲ ಈ ರೇಷನ್ ಕಾರ್ಡ್ ಮಾಡ್ಕೊಡ್ತಾರಲ್ಲ, ಈ ಗುಡ್ಸ್ಲಾಕ್ನಲ್ಲ, ವಾಸಿಂ ಅವರೆಲ್ಲ ಬಂದು ಯಾರು ಇಲ್ಲಿ ಮನೆ ಇದ್ರು ಅವ್ರನ್ನೆಲ್ಲ ಆಚೆ ಕಡೆ ತಗೊಂಡೋಗಿ ಇಟ್ಟಿದ್ದಾರೆ. ಮತ್ತೆ ಸುತ್ತಮುತ್ತ ಇರುವಂತ ಟ್ಯಾನಿ ರೋಡು, ಇಲ್ಲಿ ಟಿಪ್ಪು ನಗರ, ಈ ಕಡೆ ಬೇರೆ ಬೇರೆ ಏರಿಯಾಗಳಿಂದ ಯಾರಿಗೆ ಸ್ವಲ್ಪ ಕನ್ನಡ ಬರುತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಆಧಾರ್ ಕಾರ್ಡು, ಅವ್ರ ರೇಷನ್ ಕಾರ್ಡ್ ತಂದು ಇಲ್ಲಿ ನಿಲ್ಸಿದ್ದಾರೆ. ಆಮೇಲೆ ಅವ್ರು ಯಾರೋ ಸರ್ಫರಾಜ್ ಖಾನ್ ಅಂತೆ, ಮೊನ್ನೆ ಲೋಕಾಯುಕ್ತ ರೈಡ್ ಆಯ್ತಲ್ಲ ದುಡ್ಡು ಹೊಡೆದು, ಅವ್ರು ಬಂದು ಹೇಳಿದಾರಂತೆ ಅಧಿಕಾರಿಗಳಿಗೆಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಅವ್ರಿಗೆಲ್ಲ ಆವಾಜ್ ಬಿಟ್ಟು ಹೋಗಿದಾರಂತೆ. ಇದ್ದವ್ರು ಹೇಳಿದ್ದು ಯಾವ್ರೇ ಎಲ್ಲ ಸ್ಥಳೀಯರೇ ಅಂತ ಬರ್ಕೊಬೇಕು, ಯಾರನ್ನೂ ಕ್ವಶನ್ ಮಾಡಬಾರ್ದು, ಅವರೆಲ್ಲ ನಮ್ಮೋರು ಅಂತ ಹೇಳ್ಬಿಟ್ಟು ಹೋಗಿದ್ದಾರಂತೆ. 160 ಜನ ಇದ್ದಿದ್ದು. ಮಾಧ್ಯಮದ ವರದಿನೂ ಇದೆ, ನನ್ನ ಹತ್ರ ತಹಸೀಲ್ದಾರ್ ವರದಿನೂ ಇದೆ, ಎಲ್ಲ 160 ಜನ ಇದ್ದಿದ್ದು. ಈಗ ಅಧಿಕಾರಿನ ಕೇಳಿದೆ ಎಷ್ಟಪ್ಪ ಅಂತ, ನಮ್ಮ ಜೆಸಿನ್ ಕೇಳಿದೆ. ಜೆಸಿ ಹೇಳ್ತಾರೆ 280 ಔಟ್ ಇದೆ ಅಣ್ಣ ಅಂತ. ಇನ್ನೆಷ್ಟು ಕೋತೈತೆ ಅಂತ ಹೇಳಿದೆ. ಹೋಗ್ಬೋದಣ್ಣ 400 ಅವ್ರದ್ದು. ಅಂದ್ರೆ ಈ ಸಂತೆಯಲ್ಲಿ 160 ಸಂತೆಯಲ್ಲಿ 400 ಜನಕ್ಕೆ ಅಕಾಮಿಡೇಟ್ ಮಾಡುವಂತ ಕುತಂತ್ರವನ್ನ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಅವರು ಮಾಡ್ತಾ ಇದ್ದಾರೆ. ನಾವು ನಮ್ಮ ಮುಖ್ಯ ಪ್ರಶ್ನೆ ಇಲ್ಲಿ ಇವರ ಸಿಟಿಸನ್ಶಿಪ್, ಇವರ ಸಿಟಿಸನ್ ಯಾರು, ಇವರು ಎಲ್ಲಿಂದ ಬಂದ್ರು, ಯಾವಾಗ ಬಂದ್ರು? ನನ್ನ ಹತ್ರ ದಾಖಲೆ ಇದೆ ನೋಡಿ. ಇದು 1 ವರ್ಷದ ಹಿಂದೆ ತೆಗೆದಿರುವಂತ ಗೂಗಲ್ ಮ್ಯಾಪ್. ಗೂಗಲ್ ಸುಳ್ಳು ಹೇಳ್ತೈತ? ಇಡೀ ಇಂಡಿಯಾಗೆ, ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಗೂಗಲ್. ಇದು ಸುಳ್ಳು ಹೇಳ್ತೈತ? ಇದರಲ್ಲಿ ನೋಡಿ ಎಲ್ಲ ಗ್ರೀನ್ ಇದೆ. ಇವಾಗ ಈ ಲೇಟೆಸ್ಟ್ ತೆಗೆದಿದ್ದೀರಿ ಎಲ್ಲ ರೆಡ್ ಆಗ್ಬಿಟ್ಟಿದೆ. ಅಂದ್ರೆ ಇವರೆಲ್ಲ ಬಂದು 6 ತಿಂಗಳು ಆಗಿಲ್ಲ, 1 ವರ್ಷದೊಳಗಡೆ ಅಷ್ಟೇ ಇವರೆಲ್ಲ. ಇವ್ರಿಗೆಲ್ಲ ಎಲೆಕ್ಟ್ರಿಕ್. ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನಾಥರೈಸ್ ಮನೆಗೆ ಕೊಡಲ್ಲ, ಅವ್ರನ್ನೆಲ್ಲ ಬಗ್ ಬಡ್ದ್ಬಿಡ್ತೀನಿ ಅಂದ್ರು. ಬಗ್ ಬಡ್ತೀನಿ ಅಂತ ಹೇಳಿದ್ರು. ಅನಾಥರೈಸ್ ಮನೆಗಳು ಯಾರ್ಯಾರು ಫ್ಲಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ. ಸುಮಾರು 4 ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಟೆಂಪರವರಿ ಕನೆಕ್ಷನ್ ಇಲ್ಲ, ಬ್ಯಾಟರಿ ಕ್ಯಾಂಡ್ಲಲ್ಲಿ ಉರಿಸ್ಕೊಂಡು ಮಾಡ್ತಾ ಇದ್ದಾರೆ. ಯಾರು? ಈ ರಾಜ್ಯದ ಸಿಟಿಸನ್ಸ್, ಟ್ಯಾಕ್ಸ್ ಪೇಯರ್ಸ್. ಅವ್ರ ಕರೆಂಟ್ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಲ್ಲಿ ಹಂಗೆ ಕರೆಂಟ್ಗಳು ಅಂದ್ಬಿಡ್ತು. ಅದು ಏನ್ ಲೈನು? ಪ್ಲಾಸ್ಟಿಕ್ ಲೈನ್ ಎಳೆದ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಪ್ಲಾಸ್ಟಿಕ್ ಲೈನ್ ಎಳೆದಿರ್ತಾರೆ. ಕೇಬಲ್ ಕಾಸ್ಟ್ಲಿ. ಅಂದ್ರೆ ಯಾರು ನೆಂಟ್ರು ಇವರೆಲ್ಲ? ಸಿದ್ದರಾಮಯ್ಯ ನೆಂಟ್ರ ಇವರೆಲ್ಲ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾವೆಲ್ಲ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಪೊಲೀಸರೇ ಡ್ರಗ್ ಮಾರೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸುಮಾರು 130 ಜನ ಪೊಲೀಸರು ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ.
130 ಜನ, ಮಂಗಳೂರು ಒಂದರಲ್ಲೇ ಒಂದೇ ಒಂದು ಡಿಸ್ಟಿಕ್ ಅಲ್ಲಿ 130 ಜನ ಜೈಲಲ್ಲಿದ್ದಾರೆ ಪೊಲೀಸರು. ಆ ಪರಿಸ್ಥಿತಿ ಇಲ್ಲಿ ನಾವು ಹುಡ್ತಾ ಅದೇನೋ ಬೆಂಗಳೂರು ಅಂತೀರಿ, ಎಲ್ಲಿ ಹುಡ್ತೈತೆ? ದಿನ ಹುಟ್ಟೋದು ಬಾಂಗ್ಲಾ, ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಅವ್ರಿಗೆಲ್ಲ ಜಾಬ್ ಎಲ್ಲಿದೆ? ನಾನು ಹೇಳೋದು, ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಇವರೆಲ್ಲ ಯಾರು ಅನ್ನ ಕೊಡ್ತಾ ಇದ್ದಾರೆ ನೋಡಿ. ಅವಾಗೆ ಬಂದು ಯಾವನ ಅನ್ನ ರೆಡಿ ಮಾಡ್ತಾ ಇದ್ದಾನೆ, ದೊಡ್ಡ ದೊಡ್ಡ ಪಾತ್ರೆ ತಂದ್ಬಿಟ್ಟು ಕೂತ್ಕೊಂಡು ಅವ್ರಿಗೆಲ್ಲ ಊಟ ರೆಡಿ ಮಾಡ್ತಾ ಇದ್ದಾನೆ. ಯಾರವನು? ಇವ್ರಿಗೇನ್ ಕೆಲಸ? ಏನ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? ಯಾರು ಜಾಬ್ ಕೊಟ್ಟಿದ್ದಾರೆ ಇವ್ರಿಗೆ? ಏನೂ ಇಲ್ಲ, ಗೊತ್ತಿಲ್ಲ. ನಮ್ಮ ಅಧಿಕಾರಿನ ಕೇಳಿದೆ, ಆ ಲಿಸ್ಟ್ ಅಲ್ಲಿ ಬರ್ದಿದ್ದಾರೆ. ಇಲ್ಲಪ್ಪ ಕೂಡ ಇದ್ರಲ್ಲಿ ನೋಡಪ್ಪ, ಅವ್ರು ಎಷ್ಟು ಕಳ್ಳರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟೇ ಇಲ್ಲ. ನಿಮ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಐಡೆಂಟಿಫೈ ಹೆಂಗ್ ಮಾಡ್ತೀರ ರೀ ನೀವು? ಇದು ನೋ ಬರ್ತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟೇ ಇಲ್ಲ, ಎಲ್ಲಿ ಹುಟ್ಟಿದ್ರು ಅಂತ. ಆಧಾರ್ ಕಾರ್ಡ್ ಎಲ್ಲಿಂದು? ರೇಷನ್ ಕಾರ್ಡ್ ಇಲ್ಲಿಂದ, ಅಲ್ಲೇ ಅಲ್ಲ. ಸುಮಾರು 600 ಕೋಟಿ ಬೆಲೆ ಬಾಳುವಂತ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ಇದು ಕೊಡಲೇ ಎಲ್ಲ ನಮ್ದು 13,000 38 ಲಕ್ಷ ಅಲ್ಲ, 38 ಲಕ್ಷ ಎಲ್ಲ ನಮ್ಮ ಇವನೆಲ್ಲ ಎಲ್ಲ ಇದು ಇವ್ರು ಕೊಟ್ಟಿದ್ದಿಲ್ಲ. ಮನೆಗೆ ಹೋಗು. ನಮ್ಮ ಫ್ಲಡ್ ಆದಾಗ ಕರ್ನಾಟಕದಲ್ಲಿ ಮೊನ್ನೆ 6 ತಿಂಗಳಿಂದ ಫ್ಲಡ್ ಆಯಿತು. ಫ್ಲಡ್ ಆಗಿ ಮನೆಗಳು ಬಿದ್ದೋಗಿ 13,000 ಮನೆಗಳು ಬಿದ್ದೋಗಿದೆ. ಫ್ಲಡ್ ಆದಾಗ 13,000 ಮನೆ ಬಿದ್ದೋಗಿದೆ. ಅವ್ರಿಗಿನ್ನ ಸೂರಿಲ್ಲ. ಯಾರೋ ನಮ್ಮ ಕರ್ನಾಟಕದವರು, ನಮ್ಮ ರೈತರ ಮಕ್ಕಳು ಅವರೆಲ್ಲರೂ, ಅವ್ರಿಗೆ ಸೂರಿಲ್ಲ. 2,400 ಶಾಲೆಗಳ ಶೀಟ್ಗಳೇ ಎದ್ದೋಗ್ಬಿಟ್ಟಿದೆ. 2,400 ಶಾಲೆಗಳ ಶೀಟೇ ಇಲ್ಲ. ಮರದ ಕೆಳಗಡೆ ಪಾಠ ಮಾಡ್ತಾವ್ರೆ. ಇವ್ರ ಯೋಗ್ಯತೆಗೆ ಅದನ್ನು ಕಟ್ಕೊಡಕ್ಕಾಗಲ್ಲ. ಇಲ್ಲಿ ಇವ್ರಿಗೆ ಪಟಾಪಟ್ ಅಂತ ಹೇಳಿ 2 ದಿನದಲ್ಲಿ ಅದು ಮಲ್ಟಿ ಸ್ಟೋರ್ ಬಿಲ್ಡಿಂಗು ಏನ್ ತೋರಿಸ್ತರು, ಬಾಂಬೆ ತರ ಇದೆ. ಹೊಸ ವರ್ಷಕ್ಕೆ ಈ ಬಾಂಗ್ಲಾದೇಶದವ್ರಿಗೆಲ್ಲರಿಗೂ ಹೊಸ ವರ್ಷಕ್ಕೆ ಗಿಫ್ಟ್. ನಮಗೆಲ್ಲ ಕರ್ನಾಟಕದ ಕನ್ನಡಿಗರಿಗೆ ಏನ್ ಕೊಡ್ತೀರಾ ನೀವು? ಚಿಪ್ ಕೊಡ್ತಾ ಇದ್ದೀರಾ. ಕನ್ನಡಿಗರಿಗೆಲ್ಲ ಚಿಪ್ಪು, ಬಾಂಗ್ಲಾದೇಶದವ್ರಿಗೆಲ್ಲ ಕಪ್ಪು. ಇದು ಇವತ್ತು ನಮಗೆ ನೋವಾಗ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರಲ್ಲಿ ಕ್ರೈಮ್ ಆಗಿ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕ್ರೈಮ್ ಸೆಂಟರ್ಸ್ ಆಗ್ತದೆ. ಡಾನ್ಗಳು ಉತ್ಪತ್ತಿ ಆಗ್ತಾರೆ ಇಲ್ಲೆಲ್ಲರೂ ಕೂಡ. ಟೆರರಿಸ್ಟ್ಗಳು ಬರ್ತದೆ, ಸ್ಲೀಪರ್ ಸೆಲ್ಸ್ ಬರ್ತಾರೆ ಇಲ್ಲಿ. ಒಬ್ಬೊಬ್ಬ ಸ್ಲೀಪರ್ ಸೆಲ್ನ ಹಿಡಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ಎನ್ಐಎ ಕರೆಕ್ಟ್ ಅನಪ್ಪ? ಎನ್ಐಎ. ಅದಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇದು ಅವರ ಸಿಟಿಸನ್ಶಿಪ್ ಅನ್ನ ನಮ್ಮ ಸರ್ಕಾರ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರ ಬಿಟ್ರೆ ಸಿದ್ದರಾಮಯ್ಯನವರು ಅವ್ರು ಮೊದಲೇ ಟೋಪಿ ಹಾಕೊಂಡವ್ರೆ. ಕರ್ನಾಟಕ ಜನಕ್ಕೆ ಟೋಪಿ ಹಾಕ್ಬಿಡ್ತಾರೆ. ಈಗಾಗಲೇ ಡೈರೆಕ್ಷನ್ ಬಂದಿದೆ ಇವರೆಲ್ಲರಿಗೂ ಜನವರಿ ಒಳಗಡೆ. ಯಾಕಂದ್ರೆ ರಾಹುಲ್ ಗಾಂಧಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.